ಇವತ್ತಿನ ವಿಡಿಯೋದಲ್ಲಿ ಮಕ್ಕಳಿಗೆ ಯಾವ ಏಜಲ್ಲಿ ಯಾವ ರೀತಿ ಕರೆಕ್ಟ್ ಟಾಯ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಕೊಡ್ತೀನಿ. ಎಷ್ಟೊಂದು ಸರಿ ನಾವು ಪೇರೆಂಟ್ಸ್ ಆಗಿ ಮಾಡುವಂಥ ಈ ಮಿಸ್ಟೇಕ್ಸ್ಗಳಿಂದ ಒಂದು ದುಡ್ಡು ಕೂಡ ವೇಸ್ಟ್ ಆಗುತ್ತೆ, ಇನ್ನೊಂದು ಮಕ್ಕಳ ಮೆದುಳಿನ ಬೆಳವಣಿಗೆ ಮೇಲೆ ಕೂಡ ದುಷ್ಪರಿಣಾಮ ಉಂಟು ಮಾಡುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ. ನಾನು ಡಾಕ್ಟರ್ ಶಾಲಿನಿ, ಕನ್ಸಲ್ಟೆಂಟ್ ಪೀಡಿಯಾಟ್ರಿಷಿಯನ್ ಮತ್ತು ಪೇರೆಂಟಿಂಗ್ ಎಕ್ಸ್ಪರ್ಟ್. ಎಷ್ಟೊಂದು ಸರಿ ಮಕ್ಕಳಿರುವಂಥ ಮನೆಯಲ್ಲಿ ನಾವು ಯಾವುದಾದ್ರೂ ಒಂದು ಆಟದ ಸಾಮಾನನ್ನ ಡೈಲಿ ತರ್ತಾನೆ ಇರ್ತೀವಿ, ಬೇರೆಯವರು ಕೂಡ ಆಟದ ಸಾಮಾನನ್ನ ಗಿಫ್ಟ್ ಮಾಡ್ತಾನೆ ಇರ್ತಾರೆ. ಬಟ್ ನಾವು ಏಜ್ ಅಪ್ರೋಪ್ರಿಯೇಟ್ ಆದಂಥ ಟಾಯ್ಸ್ಗಳನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀವಾ? ಇದೇ ಫಸ್ಟ್ ಕ್ವೆಶನ್ ಆಗಿರುತ್ತೆ. ನೋಡಿ, ಮೊದಲ 3 ತಿಂಗಳು, 3ರಿಂದ 6 ತಿಂಗಳು, 6ರಿಂದ 9, 9ರಿಂದ 12 ತಿಂಗಳು, ಹೀಗೆ ಪ್ರತಿಯೊಂದು ಘಟ್ಟನೂ ಕೂಡ ತುಂಬ ಡಿಫರೆಂಟ್ ಆಗಿರುತ್ತೆ. ಆಯಾ ಒಂದು ಏಜಿಗೆ ಅಪ್ರೋಪ್ರಿಯೇಟ್ ಆಗಿ ಆಟದ ಸಾಮಾನುಗಳನ್ನು ತಂದು ಮಕ್ಕಳಿಗೆ ಎಂಗೇಜ್ ಮಾಡೋದ್ರಿಂದ ಒಂದು ಮಕ್ಕಳ ಬುದ್ಧಿ ಬೆಳವಣಿಗೆ ತುಂಬ ತೀಕ್ಷ್ಣವಾಗಿ ಆಗುತ್ತೆ. ಒಂದು ಜನರಲ್ ರೂಲ್ ಏನಪ್ಪಾ ಅಂತ ಹೇಳಿದ್ರೆ, ಮಕ್ಕಳಿಗೆ ನೀವು ಆಟದ ಸಾಮಾನನ್ನ ತರಬೇಕಾದ್ರೆ ಈ ಎಲೆಕ್ಟ್ರಿಕ್ ಟಾಯ್ಸ್ಗಳನ್ನ ದಯವಿಟ್ಟು ಅವಾಯ್ಡ್ ಮಾಡಿ. ಬಟನ್ ಒತ್ತಿದ ತಕ್ಷಣ ಒಂದು ಬೊಂಬೆ ಡ್ಯಾನ್ಸ್ ಮಾಡೋದು, ಕುಣಿಯೋದು, ಈ ಥರದ ಒಂದು ಟಾಯ್ಸ್ಗಳನ್ನು ಒಂದು ಎಕ್ಸ್ಪೆನ್ಸಿವ್ ಕೂಡ, ಮತ್ತು ಇನ್ನೊಂದು ಮಕ್ಕಳಿಗೆ ಜಾಸ್ತಿ ಬೆನಿಫಿಟ್ಸ್ ಕೂಡ ಆಗೋದಿಲ್ಲ. ಜನರಲ್ ಆಗಿ ಎಲ್ಲ ಏಜಿಗೂ ಕಾಮನ್ ಆಗುವಂಥ ಒಂದು ಪಾಯಿಂಟರ್ ಏನು ಅಂದರೆ, ನೀವು ಮಕ್ಕಳಿಗೆ ಯಾವ ಥರ ಆಟದ ಸಾಮಾನುಗಳನ್ನು ಕೊಡಿಸ್ಬೇಕು ಅಂತ ಹೇಳಿದರೆ, ಅವರ ಎಲ್ಲ ಸೆನ್ಸಸ್ ಕೂಡ ಇನ್ವಾಲ್ವ್ ಆಗಬೇಕು. ಅವರ ಕಣ್ಣು, ಅವರ ಹಿಯರಿಂಗ್ ಆಗಿರ್ಬೋದು, ಟಚ್ ಸೆನ್ಸೇಷನ್ ಆಗಿರ್ಬೋದು, ಪ್ಲಸ್ ಮೆದುಳಿಗೆ ಕೆಲಸ ಇರಬೇಕು. ಆ ಥರ ಆಟದ ಸಾಮಾನುಗಳನ್ನು ಮಕ್ಕಳಿಗೆ ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡಿ. ಸುಮ್ಮನೆ ಯಾವುದೋ ಒಂದು ಸ್ವಲ್ಪ ಸೈಕಲ್ಲು, ಅದು ಇದು ಎಷ್ಟೊಂದು ಎಕ್ಸ್ಪೆನ್ಸಿವ್, ಇವನ್ ಕಾರ್, ಎಲೆಕ್ಟ್ರಿಕ್ ಕಾರ್, ಇದರಿಂದ ಮಕ್ಕಳಿಗೆ ಏನೂ ಕೂಡ ಬೆನಿಫಿಟ್ ಆಗೋದಿಲ್ಲ. ಸೊ ಮೊದಲ 3 ತಿಂಗಳಲ್ಲಿ ಮಕ್ಕಳ ವಿಷನ್, ಹಿಯರಿಂಗ್, ಸೆನ್ಸರಿ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ. ಈ ಟೈಮಲ್ಲಿ ಇದನ್ನು ಇಂಪ್ರೂವ್ ಮಾಡುವಂಥ ಆಟದ ಸಾಮಾನುಗಳನ್ನು ಮಕ್ಕಳಿಗೆ ಕೊಡಿಸ್ಬೇಕು. ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ, ಮಕ್ಕಳಿಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಫ್ಲ್ಯಾಶ್ ಕಾರ್ಡ್ಗಳನ್ನು ನೀವು ತೋರಿಸ್ಬೋದು. ಫಸ್ಟ್ ಯಾಕೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತ ಹೇಳಿದ್ರೆ, ಮಕ್ಕಳಿಗಿನ್ನ ಕೂಡ ಕಲರ್ ಐಡೆಂಟಿಫಿಕೇಶನ್ ಬಂದಿರೋದಿಲ್ಲ, ಎಲ್ಲನೂ ಕೂಡ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲೇ ಕಾಣಿಸ್ತಾ ಇರುತ್ತೆ. ಈ ಥರ ಬ್ಲ್ಯಾಕ್ ಆ್ಯಂಡ್ ವೈಟ್ ಫ್ಲ್ಯಾಶ್ ಕಾರ್ಡನ್ನು ನೀವು ತೋರಿಸೋದ್ರಿಂದ ಮಕ್ಕಳಿಗೆ ವಿಷನ್ ಸೆನ್ಸೇಷನ್ ಇಂಪ್ರೂವ್ ಆಗುತ್ತೆ. ಪ್ಲಸ್ ಡಿಫ್ರೆಂಟ್ ರ್ಯಾಟಲ್ಸ್ ಅಂದರೆ ಗಿಲ್ಕಿಚಿ ಅಂತ ಏನು ಹೇಳ್ತೀವಿ, ಅದನ್ನು ಕೂಡ ನೀವು ಮಕ್ಕಳಿಗೆ ಇಂಟ್ರೊಡ್ಯೂಸ್ ಮಾಡ್ಬೋದು. ಅದರಲ್ಲಿ ಡಿಫ್ರೆಂಟ್ ಸೈಜ್ ಇರುವಂತಹ ಈ ರ್ಯಾಟಲ್ಸ್ಗಳನ್ನು ಯೂಸ್ ಮಾಡಿ. ಡಿಫ್ರೆಂಟ್ ಟೈಪ್ಸ್ ಆಫ್ ಸೌಂಡ್ಸ್ಗಳನ್ನು ಮಕ್ಕಳು ಅದನ್ನು ಕೇಳಿಸ್ಕೊಂಡಾಗ ಮಕ್ಕಳಿಗೆ ಒಂದು ಬ್ರೈನಿಗೆ ಸ್ಟಿಮ್ಯುಲೇಷನ್ ಹೋಗುತ್ತೆ, ಇದರಿಂದ ಬ್ರೈನ್ ಡೆವಲಪ್ಮೆಂಟ್ ಆಗಲಿಕ್ಕೆ ಸಹಾಯ ಆಗುತ್ತೆ. ಇದು ನಿಮಗೆ ಸಿಂಪಲ್ ಆಗಿ ಕಂಡ್ರೂ ಕೂಡ ಮಗುವಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪ್ಲಸ್ 3 ತಿಂಗಳಿಗೆ ಬಂದಾಗ ಮಕ್ಕಳು ಕ್ಯಾಚ್ ಮಾಡೋದನ್ನು ಕಲಿತಾರೆ. ಆ ಟೈಮಲ್ಲಿ ನೀವು ಸಾಫ್ಟ್ ಟಾಯ್ಸ್ಗಳನ್ನು ಕೊಡ್ಬೋದು. ಅದು ರೌಂಡೆಡ್ ಇರಬೇಕು, ಯಾವುದೇ ಶಾರ್ಪ್ ಎಡ್ಜ್ ಇರಬಾರ್ದು, ಅದರಲ್ಲೂ ಕೂಡ ಸೌಂಡ್ ಬರೋ ಥರ ಇದ್ದರೆ ಮಕ್ಕಳು ಈ ಥರ ಪಾಸ್ ಮಾಡಬೇಕಾದ್ರೆ ಅದು ಕೂಡ ಬ್ರೈನ್ ಡೆವಲಪ್ಮೆಂಟಿಗೆ ತುಂಬ ಸಹಾಯಕಾರಿಯಾಗಿರುತ್ತೆ. ಮತ್ತು 3 ಮಂತ್ಸ್ ಆದಮೇಲಿಂದ ನೀವು ಕಲರ್ಫುಲ್ ಟಾಯ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡಬಹುದು. ನಾನು ಆಲ್ರೆಡಿ ಹೇಳ್ದ ಹಾಗೆ ಈ 3 ತಿಂಗಳಲ್ಲಿ ಹ್ಯಾಂಡ್ ಐ ಕೋಆರ್ಡಿನೇಷನ್ ಮಕ್ಕಳಿಗೆ ಬಂದಿರುತ್ತೆ. ಅವರೆಲ್ಲದನ್ನು ಗ್ರಾಸ್ ಮಾಡೋದು, ಬೇರೆ ದಿನ ಮೇಲಿಂದ ಕೆಳಗಡೆ ಎಳೆಯೋದು, ಈ ಥರ ಎಲ್ಲ ಮಾಡ್ತಾ ಇರ್ತಾರೆ. ಈ ಟೈಮಲ್ಲಿ ಕೆಲವೊಂದು ಪ್ಲೇ ಮ್ಯಾಟ್ಸ್ಗಳಿರುತ್ತೆ, ಮೇಲೆ ಗಿಲ್ಗಿಚ್ಚಿ ಮತ್ತು ಡಿಫ್ರೆಂಟ್ ಆಟದ ಸಾಮಾನುಗಳನ್ನು ನೇತು ಹಾಕಿರ್ತಾರೆ. ಆ ಥರ ಟಾಯ್ಸ್ಗಳನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಮತ್ತು ಸಾಫ್ಟ್ ಟಾಯ್ಸ್, ಮತ್ತು ಆಲ್ಮೋಸ್ಟ್ 5 ತಿಂಗಳು 6 ತಿಂಗಳಿಗೆ ಬರಬೇಕಾದ್ರೆ ಮಕ್ಕಳು ಟೀದಿಂಗ್ ಅನ್ನು ಸ್ಟಾರ್ಟ್ ಮಾಡ್ತಾರೆ, ಮತ್ತು ಏನು ಸಿಕ್ಕಿದ್ರು ಕೂಡ ಬಾಯಿಗೆ ಇಟ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಟೈಮಲ್ಲಿ ಟೀದರ್ಸ್, ಎಸ್ಪೆಷಲಿ ವುಡನ್ ನೀಮ್ ಟೀದರ್ಸ್ ಯೂಸ್ ಮಾಡ್ಬೋದು. ಸಿಲಿಕಾನ್ ಟೀದರ್ಸ್ಗಳನ್ನು ದಯವಿಟ್ಟು ಮಕ್ಕಳಿಗೆ ಇಂಟ್ರೊಡ್ಯೂಸ್ ಮಾಡಿ. ಇಲ್ಲಾಂದರೆ ಏನು ಸಿಕ್ಕಿದ್ದನ್ನು ತೊಗೊಂಡು ಬಾಯಿಗೆ ಇಟ್ಕೊಳ್ಳೋದ್ರಿಂದ ಮಕ್ಕಳಿಗೆ ಇನ್ಫೆಕ್ಷನ್ ಆಗುವಂಥ ರಿಸ್ಕ್ ಕೂಡ ಇರುತ್ತೆ. ಸಾಫ್ಟ್ ಬ್ಲಾಕ್ಸ್ಗಳನ್ನು ನೀವು ಕೊಡ್ಬೋದು. ಈಗೇನು ಡಿಫ್ರೆಂಟ್ ರ್ಯಾಟಲ್ಸ್ಗಳನ್ನು ಕೊಡ್ಬೋದು. ಈ ಒಂದು 3 ಮಂತ್ಸಿಂದ ನೆಕ್ ಹೋಲ್ಡಿಂಗ್ ಸ್ಟಾರ್ಟ್ ಆಗಿರೋದ್ರಿಂದ ಮಕ್ಕಳಿಗೆ ನೀವು ಟೈಮ್ ಹಾಕಿಬಿಟ್ಟು ಮಕ್ಕಳಿಗೂ ಕೂಡ ಎಂಗೇಜಿಂಗ್ ಆ್ಯಕ್ಟಿವಿಟೀಸನ್ನು ಕೂಡ ನೀವು ಮಾಡಿಸ್ಬೋದು. ಮತ್ತು ಡೆಫಿನೆಟ್ಲಿ 3 ಮಂತ್ಸ್ ಆದಮೇಲೆ ನೀವು ಕಲರ್ಫುಲ್ ಫ್ಲ್ಯಾಶ್ ಕಾರ್ಡ್ಗಳನ್ನು ತೋರಿಸ್ಬಹುದು. ಫ್ಲ್ಯಾಶ್ ಕಾರ್ಡ್ ಅಪ್ ಟು 3 to 6 ಮಂತ್ಸ್, ಮೇ ಬಿ ಒಂದು 4-5 ಫ್ಲ್ಯಾಶ್ ಕಾರ್ಡನ್ನು ನೀವು ಫ್ಲ್ಯಾಶ್ ಮಾಡ್ಬೋದು. ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳಿಕ್ಕೆ ಎವ್ರಿ ಸಂಡೇ ನನ್ನ ಫ್ರೀ ಪೇರೆಂಟಿಂಗ್ ವೆಬಿನಾರ್ ಇರುತ್ತೆ. ನೀವು ಕೆಳಗಡೆ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ರಿಜಿಸ್ಟರ್ ಆಗ್ಬೋದು. ಇದರಲ್ಲಿ ನಾನು ಮಕ್ಕಳಿಗೆ ಬ್ರೈನ್ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಮತ್ತು ಪೇರೆಂಟಿಂಗ್ ಬಗ್ಗೆ 90 ಮಿನಿಟ್ಸ್ ಆಗಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. 6 to 12 ಮಂತ್ಸ್ ಬಂದು ಈ ಟೈಮಲ್ಲಿ ಮಕ್ಕಳ ಕ್ಯೂರಿಯಾಸಿಟಿ, ಮಕ್ಕಳು ಮೊಬೈಲ್ ಆಗಲಿಕ್ಕೆ ಅಂಬೆಗಾಲಿಡಲಿಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ, ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್ ಅನ್ನು ಕೂಡ ಅರ್ಥ ಮಾಡ್ಕೋತಾರೆ. ಈ ಟೈಮಲ್ಲಿ ನೀವು ಡೆಫಿನೆಟ್ಲಿ ಫ್ಲ್ಯಾಶ್ ಕಾರ್ಡ್ಗಳಂತೂ ಇಂಟ್ರೊಡ್ಯೂಸ್ ಮಾಡ್ಬೋದು. ಅದ್ರ ಜೊತೆ ಬ್ಲಾಕ್ ಪ್ಲೇಸ್ ಮಾಡೋದು, ಒಂದ್ರ ಮೇಲೆ ಒಂದು, ಮತ್ತು ರಿಂಗ್ಸ್ಗಳನ್ನು ಹಾಕುವಂಥದ್ದು, ಮತ್ತು ರಿಂಗ್ಸ್ಗಳನ್ನು ಹಾಕುವಂಥ ಟಾಯ್ಸ್ಗಳು ಅವರು ಹೋಲ್ಡ್ ಮಾಡಬೇಕು, ಪ್ಲಸ್ ಅದರಲ್ಲಿ ಹಾಕಬೇಕು. ಮತ್ತು ಕೆಲವೊಂದು ಡಿಫ್ರೆಂಟ್ ಶೇಪ್ಸ್, ಮಕ್ಕಳಿಗೆ ಫಸ್ಟ್ ಬ್ರೈನ್ ಡೆವಲಪ್ಮೆಂಟ್ ಬರೋದೇ ಶೇಪ್ಸ್ ರಿಲೇಟೆಡ್ ಆಗಿ. ಸೊ ಡಿಫ್ರೆಂಟ್ ಶೇಪ್ಸ್ ಇರುವಂಥ ಒಂದು ಆಟದ ಸಾಮಾನುಗಳನ್ನು ಅದ್ರ ಮಕ್ಕಳಲ್ಲಿ ಅದು ಬಾಕ್ಸಲ್ಲಿ ಹಾಕುವಂಥದ್ದು, ಮತ್ತು ಅದಕ್ಕೆ ಜೋಡಿಸುವಂಥದ್ದು, ಟ್ರಯಾಂಗಲ್, ಸ್ಕ್ವೇರ್, ಅದು ಎಷ್ಟೊಂದು ಇಮೇಜಸನ್ನು ಕೂಡ ನಾನು ಕೊಡ್ತಾ ಇರ್ತೀನಿ
ಇರ್ತೀನಿ, ನೋಡ್ತಾ ಇರ್ಬೋದು. ಮತ್ತು ಈ ಥರ ಟಾಯ್ಸ್ಗಳ ಬಗ್ಗೆ ಕೂಡ ಲಿಂಕನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಬಹುದು. ಈ ಥರ ಪ್ರಾಬ್ಲಮ್ ಸಾಲ್ವಿಂಗ್ ಟಾಯ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿ, ಎಲೆಕ್ಟ್ರಿಕ್ ಟಾಯ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡಬೇಡಿ. ಮತ್ತು ಅಟ್ ಎ ಟೈಮ್ ಒಂದು 3-4 ಟಾಯ್ಸ್ ಅಷ್ಟೇ ಮಕ್ಕಳ ಮುಂದೆ ಇರಬೇಕು. ತುಂಬ ಟಾಯ್ಸ್ಗಳನ್ನು ಇಟ್ಟಾಗ ಮಕ್ಕಳಿಗೂ ಕೂಡ ಇರಿಟೇಟ್ ಅನಿಸುತ್ತೆ, ಕನ್ಫ್ಯೂಷನ್ ಆಗ್ತಾರೆ, ಮತ್ತು ಅದನ್ನು ಅರ್ಧ ಹಾಕೋದು, ಅದು ಮುರಿದು ಹಾಕೋದು, ಈ ಥರ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆರ್ಗನೈಸ್ಡ್ ಆಗಿ ಒಂದು 2 to 3 ಟಾಯ್ಸ್ ಅಟ್ ಅ ಟೈಮ್ ಇಡಿ, ಮತ್ತು ಜಾಸ್ತಿ ಟಾಯ್ಸ್ಗಳನ್ನು ಮಕ್ಕಳ ಕಣ್ಮುಂದೆ ಇಡಬೇಡಿ. ಆ್ಯಂಡ್ ಮಕ್ಕಳಿಗೆ ಈವನ್ ರೈಟ್ ಫ್ರಮ್ ಒಂದು ನ್ಯೂ ಬಾರ್ನ್ ಏಜಿಂದನೇ ನೀವು ಬುಕ್ಸನ್ನು ಕೂಡ ಇಂಟ್ರೊಡ್ಯೂಸ್ ಮಾಡ್ಬೋದು. ಬಟ್ ಬುಕ್ಸ್ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಕೆಲವೊಂದು ವಿಷಯಗಳನ್ನು ನೆನ್ಪಿಟ್ಕೋಬೇಕು. ಒಂದು, ಫಸ್ಟ್ 1 yearವರೆಗೂ ನೀವು ಕ್ಲಾತ್ ಬುಕ್ಸ್ಗಳನ್ನ ಇಂಟ್ರೊಡ್ಯೂಸ್ ಮಾಡ್ಬೋದು. ಅಂದರೆ ಕ್ಲಾತಿಂದ ಮಾಡಿರುವಂಥ ಬುಕ್ಸ್ಗಳಿರುತ್ತೆ, ಅದು ಕೂಡ ಮಕ್ಕಳಿಗೆ ಹರಿಯೋಕ್ಕಾಗಲ್ಲ. ಸೊ ಹಾಗಾಗಿ ಅದು ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಅದರ ಇಮೇಜಸ್ ಎಲ್ಲ ಅವರು ನೋಡ್ತಾರೆ. ನೆಕ್ಸ್ಟು, ಬುಕ್ಸನ್ನು ನೀವು ಮಕ್ಕಳಿಗೆ ಏನಾದ್ರು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ತುಂಬ ಜಾಸ್ತಿ ಪಿಕ್ಚರ್ಸ್ ಇರಬೇಕು, ಮಿನಿಮಲ್ ವರ್ಡ್ ಇರಬೇಕು. ಈವನ್ ವರ್ಡ್ಸ್ ಇಲ್ಲದೆ ಇದ್ರೂ ಪರವಾಗಿಲ್ಲ, ಜಸ್ಟ್ ಅದನ್ನು ನೀವು ಮಗು ಜೊತೆ ಕುತ್ಕೊಂಡು ಅರೌಂಡ್ 5 to 6 ಮಂತಿಗೆ ಮಕ್ಕಳು ಕುತ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಟೈಮಲ್ಲಿ ಕೂರಿಸ್ಕೊಂಡು ಜಸ್ಟ್ ಪೇಜಸ್ ಟರ್ನ್ ಮಾಡಿ, ಅಥವಾ ನೀವೇ ಎಕ್ಸೈಟಿಂಗ್ ಆಗಿ ಹಂಗಾಯಿತು ಹಿಂಗಾಯಿತು ಅಂತ ಎಕ್ಸ್ಪ್ಲೈನ್ ಮಾಡಿ. ಮೋಸ್ಟ್ ಆಫ್ ದ ಟೈಮ್ ಪೇರೆಂಟ್ಸ್ ಆಗಿ ನಾವು ಮಕ್ಕಳಿಗೆ ಏನು ಅರ್ಥ ಆಗುತ್ತೆ ಈ ಏಜಲ್ಲಿ ಅಂತ ಅಂದ್ಕೊಂಡ್ಬಿಡ್ತೀವಿ. ಬಟ್ ನೀವು ಆ ಎಕ್ಸೈಟ್ಮೆಂಟನ್ನು ಮೂಡಿಸೋದ್ರಿಂದ ಪ್ರತಿದಿನ ಮಗು ಕೇಳಿಸ್ಕೋತಿದೆಯೋ ಬಿಡ್ತಿದೆಯೋ, ಇಂಟ್ರೆಸ್ಟ್ ಇದೆಯೋ ಬಿಡ್ತಿದೆಯೋ, ಬಟ್ ನೀವು ಬುಕ್ಸ್ಗಳನ್ನು ಓದಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಮಕ್ಕಳು ಬೆಳೀತಾ ಬೆಳೀತಾ ಬುಕ್ಸ್ಗಳ ಬಗ್ಗೆ ತುಂಬ ಪ್ರೀತಿಯನ್ನು ಬೆಳೆಸ್ಕೊಳ್ತಾರೆ. ಸೊ ಅಟ್ಲೀಸ್ಟ್ 1 or 2 ಬುಕ್ಸ್, ಆ ಏಜ್ ಅಪ್ರೋಪ್ರಿಯೇಟ್ ಬುಕ್ಸ್ಗಳನ್ನು ಮನೇಲಿ ಇಟ್ಕೊಳ್ಳೋದು ಕೂಡ ಮಕ್ಕಳಿಗೆ ತುಂಬಾ ಅವರ ಬುದ್ಧಿ ಬೆಳವಣಿಗೆಗೆ ಹೆಲ್ಪ್ಫುಲ್ ಆಗಿರುತ್ತೆ. ಎಸ್ಪೆಷಲಿ ಆಫ್ಟರ್ 9 months ಆದಮೇಲೆ ಮನೇಲಿರುವಂಥ ಪಾತ್ರೆಗಳು, ಸ್ಪೂನ್ಗಳೇ ಮಕ್ಕಳಿಗೆ ಆ್ಯಕ್ಚುಲಿ ಟಾಯ್ಸ್ ಥರ ಆಗುತ್ತೆ. ಎಷ್ಟೊಂದು ಟಾಯ್ಸ್ ರೆಕಮೆಂಡೇಷನ್ ಮತ್ತು ಹೋಮ್ ಮೇಡ್ ಟಾಯ್ಸ್ ಬಗ್ಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡೋದನ್ನು ಮರಿಬೇಡಿ. ಮತ್ತು ನಿಮ್ಮ ಮಕ್ಕಳಿಗೆ ರಿಲೇಟೆಡ್ ಆಗಿ ಏನೇ ಡೌಟ್ಸ್ಗಳಿದ್ರೂ ಕೂಡ ಕಮೆಂಟಿನ ಮೂಲಕ ತಿಳಿಸಿ, ಅದ್ರ ಬಗ್ಗೆ ಸೆಪ್ರೇಟ್ ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಇಲ್ಲ ಅಂತ ಹೇಳಿದರೆ ನಿಮ್ಮ ಕಮೆಂಟ್ಸಿಗೆ ನಾನು ಡೈರೆಕ್ಟಾಗಿ ಆನ್ಸರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಪೇರೆಂಟಿಂಗ್.